ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾನು ಬೆಳಿಗ್ಗೆ 5:30ಗೆ ಅಲಾರಾಮ್ ಇಟ್ಟಿದ್ದೆ. ಸೊ ನಮ್ಮ ಮನೆಯವರು ಅಲಾರಾಮ್ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಫೈನಲಾಗಿ 6:30ಗೆ ಎದ್ದು ಮನೆಯೆಲ್ಲ ಆಫ್ ಮಾಡಿ ರಂಗೋಲಿ ಬಿಟ್ಟು ಮುಂದೆಗಡೆ ಎಲ್ಲ ದೀಪ ಎಲ್ಲ ಹಚ್ಚಿದೆ. ಆ್ಯಕ್ಚುಲಿ ಏನಕ್ಕಂದರೆ ಊರಿಗೆ ಹೋಗ್ತಾ ಇದ್ದೀವಲ್ವ, ಸೊ ಅದಕ್ಕೆ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಕಡೆ ಕಾರ್ತಿಗೆ ಅಲ್ವಾ. ಸೊ ನಾವು ಟೆಂಪಲ್ಗೆ ಹೋಗ್ತೀವಿ. ಆ್ಯಕ್ಚುಲಿ ನಾನು 1 ಇಯರ್ ಬ್ಯಾಕ್ ವ್ಲಾಗ್ ಮಾಡಿ ಹಾಕಿದೆ. ಅದೇ ಸೇಮ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ನಾನ ಮಾಡ್ಕೊಂಡು ನನ್ನ ಮಕ್ಳಿಗೆ ಸ್ನಾನ ಮಾಡಿಸ್ದೆ ಫಸ್ಟು. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮತ್ತು ಫೋಟೋ ಎಲ್ಲ ಇಟ್ಕೊಂಡು ಹೂವು ಎಲ್ಲ ಮಡಿಸಿ ನಾಮ ಇಟ್ಟು ಪೂಜೆ ಮಾಡಿ ರೆಡಿಯಾಗಿದ್ದೀವಿ. ನಮ್ಮ ಮನೆಯವರು ಬರಬೇಕು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫೋಟೋ ಎಲ್ಲ ಇಟ್ಕೊಂಡು ಹೂವೆಲ್ಲ ಇಟ್ಟು ದೀಪಕ್ಕೆ ಹಚ್ಚಿದೆ. ನಮ್ಮ ಮನೆಯವ್ರು ಬಂದು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಸೊ ಫೈನಲಾಗಿ ರೆಡಿ ಆಯಿತು. ಇನ್ನು ಕಡೆ ಕರ್ತಿಗೆ ಅಲ್ವಾ, ಸೊ ಅದಕ್ಕೆ ಸ್ವೀಟ್ ಏನಾದರೂ ಮಾಡೋಣ ಅಂದೇಳಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ವೀಡಿಯೋ ಏನೇನು ಬೇಕೆಲ್ಲ ತಗೊಂಡು ಇಟ್ಕೊತಿದ್ದೆ. ನನ್ನ ಮಕ್ಕಳಿಬ್ಬರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಟಾಡ್ತಿದ್ರು. ನಾನು ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಇನ್ನು ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ, ಅವ್ರು ಡ್ಯೂಟಿಗೆ ಹೋಗಿದ್ರು. ಸೊ ಅವ್ರು ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಾನು ನೋಡಿ ಇಲ್ಲಿ ನಾನು ಪೂಜೆ ಮಾಡಾಯಿತು. ನನ್ನ ಮಕ್ಕಳು ಇಬ್ಬರು ಪೂಜೆ ಮಾಡಿದ್ರು. ನಮ್ಮ ಮನೆಯವ್ರು ಬಂದು ಸ್ನಾನ ಮಾಡ್ಕೊಂಡು ಅವರು ಪೂಜೆ ಮಾಡಿದ್ರು. ಫೈನಲಾಗಿ ಟೆಂಪಲ್ಗೆ ಬಂದ್ವಿ. ಏನು ರಶ್ ಏನಿರಲಿಲ್ಲ, ಫುಲ್ ಫ್ರೀ ಇತ್ತು. ಸೊ ಬಂದು ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪಾನಿಪುರಿ ಗೋಬಿ ಮಾಡ್ತಿದ್ರು. ಸೊ ತುಂಬ ದಿನ ಆಗಿತ್ತು ನಾನು ಗೋಬಿನೇ ತಿಂದಿರಲಿಲ್ಲ. ಸೊ ಅದಕ್ಕೆ ಗೋಬಿ ತಿನ್ನೋಣ ಅಂತೇಳಿ ಗೋಬಿ ತಿನ್ಕೊಂಡು ಅಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ಇನ್ನು ನಮ್ಮ ಮನೆಯವ್ರ ಊರಿಗೆ ಬಂದ್ವಿ. ನಮ್ಮ ಅತ್ತೆ ಆಲ್ರೆಡಿ ವಡೆ ಮಾಡಿ ರೈಸ್ ಮಾಡಿ ಸಾಂಬಾರು ಮಾಡಿದರು. ನಾನೇನು ಮಾಡಿರಲಿಲ್ಲ. ಇನ್ನು ಪಾಯಸಕ್ಕೆ ಅಂತ ಬೆಲ್ಲ ಅವರೇ ಕರಗಿಸಿದ್ರು. ನಾನು ಬಂದು ಖಾರ ಅದೇ ಮಾಮೂಲಿ ಅಕ್ಕಿ ಆಡಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಕಾಯಿ ಹಾಕಿದೆ ಅಷ್ಟೇ. ನೋಡಿ ಒಲೆಯಲ್ಲಿ ಮಾಡಿರೋದು. ಆ್ಯಕ್ಚುಲಿ ಕಡೆ ಕಾರ್ತಿಗೆಯಲ್ಲಿ ಇವರು ಹರಕೆ ಕಟ್ಕೊಂಡಿದ್ರಂತೆ. ಸೊ ಹರಕೆ ಈಡೇರಿದ್ರೆ ಕಡೆ ಕಾರ್ತಿಗೆಯಲ್ಲಿ ನಮ್ಮ ಕೈಲಾದಷ್ಟು ಅಕ್ಕಪಕ್ಕ ಮನೆಯವ್ರನ್ನ ಕರೆದು ಊಟ ಹಾಕ್ತೀವಿ ಅಂತ. ಸೊ ಅವ್ರ ಹರಕೆ ಈಡೇರ್ತಂತೆ. ಅದಕ್ಕೆ ಕಡೆ ಕಾರ್ತಿಗೆಯಲ್ಲಿ ಮಿಸ್ ಮಾಡ್ದಂತೆ ಒಂದು 4 ಜನಕ್ಕೆ ಕರೆದು ಊಟ ಹಾಕ್ತಾರೆ. ಸೊ ಊಟ ಎಲ್ಲ ಹಾಕ್ಕೊಟ್ಟಾಯಿತು. ಮತ್ತು ಇನ್ನು ಹೊರಗಡೆ ಬಂದು ದೀಪ ತಗೊಬರ್ಬೇಕಾಯ್ತು ಕೇರ್ಪೇಟೆಲಿದ್ದು. ಸೊ ಕ್ಯಾಂಡಲ್ಸ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.